ಈ ದಿನ ನಮ್ಮ ಮೈಸೂರು ವಕೀಲರ ಸಂಘಕ್ಕೆ ಶ್ರೀ ಮಿತ್ತಲ್ ಕೋಡ್ಸ್ ಎಸ್ ರವರು ಎಕ್ಸ್ ಚೇರ್ಮನ್ ಆ್ಯಂಡ್ ಮೆಂಬರ್ KSBC ಬ್ಯಾಂಗ್ಳೂರು ಇವರು ನಮ್ಮ ಮೈಸೂರು ವಕೀಲರ ಸಂಘಕ್ಕೆ ಭೇಟಿ ನೀಡಿರುವುದು ತುಂಬ ಸಂತೋಷಕರವಾದ ವಿಚಾರ. ಅವರು ಈಗ ಮತ್ತೆ ಅವರು ಎಲೆಕ್ಷನ್ಸ್ಗೆ ನಿಲ್ತಾ ಇದ್ದಾರೆ. ಅದರ ನೈತಿಕ ಬೆಂಬಲವನ್ನು ನಾವು ಕೊಡೋಣ ಅಂಥೇಳಿ ಅಂದ್ಕೊಂಡಿದ್ದೀವಿ. ಎಲ್ಲರೂ ಕೂಡ ತುಂಬ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರಗಳು. ಈ ದಿನ ನಮ್ಮ ಮೈಸೂರು ವಕೀಲರ ಸಂಘಕ್ಕೆ ಭೇಟಿ ನೀಡಿದಂಥ ಶ್ರೀಮಾನ್ಯ ಮಿಟ್ಟಲ್ ಕೋರ್ಟ್ SS ಸಾಹೇಬರು, ಎಕ್ಸ್ ಚೇರ್ಮನ್ ಆ್ಯಂಡ್ ಮೆಂಬರ್ KSBC ಬೆಂಗಳೂರವರು ಹಾಜರಾಗಿದ್ದು, ಇವರು ಮುಂಬರುವ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿಗೆ ಪ್ರತಿನಿಧಿಸುತ್ತಿರುವುದರಿಂದ ನಾವು ನಮ್ಮ ವಕೀಲರ ಸಂಘದಲ್ಲಿ ಎಲ್ಲರೂ ಸೇರಿ ಅವರಿಗೆ ಪ್ರಾಶಸ್ತ್ಯದ ಮತವನ್ನು ನೀಡಲು ಒಪ್ಪಿ ಕೊಡಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತಾ ಅವರಿಗೆ ಶುಭವಾಗಲಿ ಎಂದು ಹಾರೈಸ್ತೀನಿ. ಮೈಸೂರು ವಕೀಲರ ಸಂಘದ ಪದಾಧಿಕಾರಿಗಳಿಗೂ ಹಾಗೂ ಎಲ್ಲ ಸರ್ವ ಸದಸ್ಯರಿಗೂ ನನ್ನ ಶುಭ ಮುಂಜಾನೆ ನಮಸ್ಕಾರ ತಿಳಿಸುತ್ತಾ, ಇವತ್ತಿನ ದಿವಸ ನಾನು ಪ್ರಚಾರಾರ್ಥವಾಗಿ ವಕೀಲ ಸಂಘಕ್ಕೆ ಬಂದಾಗ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ನನ್ನನ್ನು ಬರಮಾಡಿಕೊಂಡು ನಿಮ್ಮ ಪ್ರೀತಿ ವಿಶ್ವಾಸವನ್ನು ತೋರಿಸಿದ್ರಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮತ್ತು ಇಡೀ ರಾಜ್ಯದ ವಕೀಲರ ಆಶೀರ್ವಾದದಿಂದ ಮತ್ತೆ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾಯಿದ್ದೀನಿ. ತಾವೂ ಸಹ ಒಂದು ಪ್ರಿಫರೆನ್ಸ್ ಓಟನ್ನು ಕೊಟ್ಟು ನನ್ನನ್ನು ಗೆಲ್ಲಿಸಿದರೆ ಮುಂದಿನ ದಿನಮಾನದಲ್ಲಿ ವಕೀಲರ ಅಭಿವೃದ್ಧಿಗಾಗಿ ಮತ್ತು ವಕೀಲರ ಗೌರವವನ್ನು ಮತ್ತು ನ್ಯಾಯಾಂಗ ಗೌರವವನ್ನು ಎತ್ತುವಂಥ ಕೆಲಸವನ್ನು ಮಾಡ್ತೀನಿ. ತಾವೆಲ್ಲರೂ ಸಹ ಒಂದು ಪ್ರಶಸ್ತ್ಯದ ಮತವನ್ನು ಕೊಡಬೇಕು ಅಂತೇಳಿ ಮಾಸ್ TVಯ ಪರವಾಗಿ ಇಡೀ ಮೈಸೂರು ವಕೀಲರ ಸಂಘದ ಸರ್ವ ಸದಸ್ಯರಲ್ಲೂ ಹಾಗೂ ರಾಜ್ಯದ ಎಲ್ಲ ವಕೀಲರಲ್ಲೂ ಮನವಿ ಮಾಡ್ತೀನಿ. ಇಂತಿ ಧನ್ಯವಾದಗಳು. SS ಮಿಟ್ಟಲ್ ಕೋಡ್ ವಕೀಲರು, ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು, ಕರ್ನಾಟಕ ರಾಜ್ಯ ವಕೀಲ ಪರಿಷತ್ ಬೆಂಗಳೂರು. ಸರ್, ತಾವು 2 ದಿವಸದಿಂದ ಈ ಮೈಸೂರು ಡಿಸ್ಟ್ರಿಕ್ಟಲ್ಲಿ ಕೆಲವು ತಾಲೂಕುಗಳನ್ನು ಮಾಡಿದೆ ಸರ್, ಅದರ ಬಗ್ಗೆ ಸ್ವಲ್ಪ ಈಗಾಗಲೇ ನಾವು 22, 23, 24 3 ದಿವಸ ಮೈಸೂರು ಜಿಲ್ಲೆ ಹಾಗೂ ಚಾಮರಾಜನಗರದಲ್ಲೇ ಎಲ್ಲ ವಕೀಲ ಸಂಘದ ಪದಾಧಿಕಾರಿಗಳಿಗೂ ಮತ್ತು ಅಲ್ಲಿರ್ತಕ್ಕಂಥ ವಕೀಲರಿಗೂ ಮನವಿಯನ್ನು ಮಾಡಿಕೊಂಡಾಗ ಒಳ್ಳೆಯ ರೀತಿಯಿಂದ ರೆಸ್ಪಾನ್ಸನ್ನು ಮಾಡಿದ್ದಾರೆ. ಎಲ್ಲರೂ ಸಹ ರಾಜ್ಯ ವಕೀಲ ಪರಿಷತ್ತು ಬದಲಾವಣೆ ಆಗಬೇಕಾದ್ರೆ ನಿಮ್ಮಂಥವ್ರು ಇರಬೇಕು ಅನ್ನುವಂಥ ಮಾತನ್ನು ಹೇಳಿ ಅವ್ರು ನಾವು ಯಾವುದಾದ್ರೂ ಒಂದು ಪ್ರಥಮ ಕೊಡೋದಕ್ಕೆ ದ್ವಿತೀಯ ಆಗದೆ ತೃತೀಯ ಅನ್ನುವಂಥ ಒಂದು ಯಾವುದಾದ್ರೂ ಒಂದು ಪ್ರಾಶಸ್ತ್ಯ ಕೊಟ್ಟು ನಿಮ್ಮನ್ನು ಗೆಲ್ಲಿಸ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ರು. ಅವರು ಪ್ರೀತಿ ವಿಶ್ವಾಸವನ್ನು ನೋಡಿದಾಗ ನಾನು ಉತ್ತರ ಕರ್ನಾಟಕದ ಆದರೂ ಸಹ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನು ಬರಮಾಡಿಕೊಂಡು ಈ ವೆಕೇಷನ್ ಇದ್ದರೂ ಸಹ ನಾವು ಬರ್ತೀವಿ ಅಂತೇಳಿ ಮೆಸೇಜ್ ಹಾಕಿದಾಗ ಎಲ್ಲರೂ ಸಹ ಆತುರದಿಂದ ಕುಂತಿದ್ದನ್ನು ನೋಡಿದರೆ ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇದೆ. ಆ ಪ್ರೀತಿ ವಿಶ್ವಾಸಕ್ಕೆ ಚ್ಯುತಿ ಬರೆದ ಹಾಗೆ ಮುಂದಿನ ದಿನಮಾನದಲ್ಲಿ ನಾನು ಎಲ್ಲ ವಕೀಲರ ಪರವಾಗಿ ನಡ್ಕೊತೀನಿ ಅನ್ನುವಂಥ ಮಾತನ್ನು ಈ ಮಾಸ್ TV ಮುಖಾಂತರ ಹೇಳಿಕೆ ಇಚ್ಛೆಪಡ್ತಾ ಇದ್ದೀನಿ. ಮೊನ್ನೆ 4 ಬಾರು, ನಿನ್ನೆ 4 ಬಾರು, ಇವತ್ತು 5 ಬಾರಿಗೆ ವಿಸಿಟ್ ಕೊಟ್ಟು ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತಿದ್ದೀನಿ. ಒಳ್ಳೆಯ ಒಂದು ವಾತಾವರಣ ಸೃಷ್ಟಿ ಆಗ್ತದೆ ಅಂತ ಮಾಸ್ TV ಮುಖಾಂತರ ಹೇಳಿಕೆ ಇಚ್ಛೆಪಡ್ತಾರೆ. ಸರ್, ಮೈಸೂರು ಚಾಮರಾಜನಗರದಲ್ಲಿ ಎಲ್ಲ ತಾಲೂಕು ಮತ್ತು ಜಿಲ್ಲೆಯನ್ನು ವಿಸಿಟ್ ಮಾಡಿದ್ದೀನಿ. ಯಳಂದೂರು ಅಂದ್ಬಿಟ್ಟು ಉಳಿದದ್ದೆಲ್ಲ ಆಗಿದೆ. ಚನ್ನಪಟ್ಟಣ, ಯಳಂದೂರು, ಶ್ರೀರಂಗಪಟ್ಟಣ ಮತ್ತು ಯಳಂದೂರು ಅಂದ್ಬಿಟ್ಟು ಮೈಸೂರು ಜಿಲ್ಲೆ ಚಾಮರಾಜನಗರ ಎಲ್ಲ ವಕೀಲ ಸಂಘಕ್ಕೂ ಭೇಟಿ ಕೊಟ್ಟಿದ್ದೀವಿ. ಎಲ್ಲ ವಕೀಲ ಸಂಘದ ಪದಾಧಿಕಾರಿಗಳು ವಕೀಲರ ಸದಸ್ಯರಿಗೂ ಮನವಿ ಮಾಡ್ಕೊಂಡಿದ್ದೀವಿ. ಓಕೆ, ಧನ್ಯವಾದ. ರಾಜ್ಯ ವಕೀಲರ ಪರಿಷತ್ತಿನ ಮಾಜಿ ಅಧ್ಯಕ್ಷರು, ನಮ್ಮೆಲ್ಲರಿಗೂ ಹಿರಿಯರಾದಂಥ ಮಿತ್ತಲ್ ಕೋಡ್ ಸರ್ ಅವರು ಇವತ್ತು ಮಂಡ್ಯ ವಕೀಲರ ಸಂಘಕ್ಕೆ ಬಂದಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಸಮಸ್ತ ವಕೀಲರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು. ಅವರು ಈಗ ಮುಂದಿನ ಚುನಾವಣೆ ಏನು ಬಾರ್ಕೋಸ್ ಚುನಾವಣೆಗೆ ಮತ್ತೆ ಸ್ಪರ್ಧೆ ಮಾಡ್ತಾಯಿದ್ದಾರೆ. ಅವರು ನಾವೆಲ್ಲರೂ ಕೂಡ ಶುಭವನ್ನು ಹಾರೈಸ್ತೀವಿ. ಮತ್ತೊಮ್ಮೆ ವಿಜಯಶಾಲಿಯಾಗಿ ಮತ್ತೊಮ್ಮೆ ನಮ್ಮೆಲ್ಲರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಭಾಗ್ಯ ಅವರು ದಕ್ಕಲಿ, ಅವ್ರಿಗೆ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತೇಳಿ ನಮ್ಮ ವಕೀಲರ ಪರವಾಗಿ ಶುಭವನ್ನು ಹಾರೈಸ್ತೀವಿ. ಎಲ್ಲ ವಕೀಲರ ಸಂಘಕ್ಕೆ ಬಾರ್ ಕೌನ್ಸಿಲ್ ಮಾಜಿ ಅಧ್ಯಕ್ಷರಾದಂಥ ಮಿತ್ತಲ್ ಕೋಡ್ ಸಾಹೇಬರು ಬಂದಿದ್ದಾರೆ. ಅವರಿಗೆ ನಮ್ಮ ಎಲ್ಲ ವಕೀಲರ ಪರವಾಗಿ ಮತ್ತು ನಮ್ಮ ಕಮಿಟಿಯ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಒಂದು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮತ್ತು ಅವರು ಈ ಒಂದು ಪ್ರಚಾರ ಕಾರ್ಯಕ್ಕೆ ಈ ನಮ್ಮ ಅಸೋಸಿಯೇಷನ್ ಬಂದಿದ್ದಾರೆ. ಅವರ ಕಾರ್ಯ ಒಳ್ಳೆಯದಾಗಲಿ. ಅವರಿಗೆ ಅವರು ಇನ್ನೊಂದು ಸಾರಿ ಗೆದ್ದು ಬಂದು ಚೇರ್ಮನ್ ಆಗಿ ಅವ್ರು ಮಾಡಬೇಕಾದ ಕೆಲಸಗಳು ಅವತ್ತು ಸಾಕಷ್ಟು ಹೇಳಿದ್ರು, ಏನೇನು ಮಾಡಬೇಕು ಅಂತ. ಅವೆಲ್ಲ ಅರ್ಧ ಆಗಿದೆ. ಈಗ ಅವೆಲ್ಲ ಪೂರ್ಣಗೊಳಿಸಲಿ ಅಂತಂದ್ಬಿಟ್ಟು ನಾವೆಲ್ಲ ಹಾರೈಸಿ ಅವ್ರಿಗೆ ಶುಭವಾಗಲಿ ಅಂತಂದ್ಬಿಟ್ಟು ಶುಭ ಕೋರ್ತೇವೆ. ಕರ್ನಾಟಕ ರಾಜ್ಯ ವಕೀಲರ ಸಂಘದ ಪರಿಷತ್ನ ಅಧ್ಯಕ್ಷರಾದಂಥ ಮಿಟ್ಟಲ್ ಕೋಡ್ ಸಾಹೇಬರು ಬಂದಿದ್ದಾರೆ ಈಗ ಅಧ್ಯಕ್ಷರು. ಅವರು ಈ ಹಿಂದೆ ಸಮಯ ಸಾಕಾಗಲಿಲ್ವೇನೋ ಬಹುಶಃ
ಹೆಚ್ಚು ಹೆಚ್ಚು ಕೆಲಸಗಳನ್ನ ಮತ್ತು ವಕೀಲರ ಶ್ರೇಯೋಭಿವೃದ್ಧಿಗೆ ದುಡಿಯೋದಕ್ಕೆ ಮತ್ತೊಂದು ಸಲ ಅವರನ್ನು ಭಾರಿ ಮತಗಳ ಅಂತರದಿಂದ ಗೆಲ್ಲಿಸಿದ್ದಲ್ಲಿ ನಮ್ಮ ವಕೀಲರುಗಳಿಗೆಲ್ಲ ಒಳ್ಳೆಯದಾಗ್ಬೋದೇನೋ, ಒಳ್ಳೆ ಹೆಚ್ಚು ಹೆಚ್ಚು ಮರಣೋತ್ತರ ನಿಧಿಗಳಿರ್ಬೋದು, ವಕೀಲರಿಗೆ ಏನೇನು ಕೆಲಸ ಸವಲತ್ತುಗಳನ್ನ ಇರ್ಬೋದು, ಎಲ್ಲ ಜಿಲ್ಲೆಗಳಿಗೂ ತಲುಪಿಸೋ ಒಂದು ಜವಾಬ್ದಾರಿನ ತರ್ತಾರೆ ಅನ್ನೋ ಆಶಾಭಾವನೆಯನ್ನು ನಾವು ಇಟ್ಕೊಂಡಿದ್ವಿ. ಹಾಗಾಗಿ ಅವರು ಜಯಶೀಲರಾಗಲಿ ಈ ಚುನಾವಣೆಯಲ್ಲಿ ಅಂತ ಆಶಿಸ್ತಾ ಇದ್ದೀವಿ. ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಮತ್ತು ಉಪಾಧ್ಯಕ್ಷರು ಹಾಗೂ ಮಹಿಳಾ ಮೀಸಲಾತಿಯ ಸದಸ್ಯರು ಎಲ್ಲರೂ ಸಹ ನಮ್ಮನ್ನು ಇವತ್ತಿನ ದಿವಸ ಆತ್ಮೀಯವಾಗಿ ಬರಮಾಡಿಕೊಂಡ್ರು. ಅವರು ನನಗೆ ಸನ್ಮಾನ ಮಾಡೋದು 3ನೇ ಸಾರಿ. ಈಗ ಬೆಂಗಳೂರಿಗೆ ಬಂದಾಗ 2 ಸಾರಿ, ಇವತ್ತು ಮಂಡ್ಯ ಬಂದಾಗ 1 ಸಾರಿ. ಅವರ ಪ್ರೀತಿ ವಿಶ್ವಾಸಕ್ಕೆ ನಾನು ಎಂದೂ ಆಭಾರಿ ಇದ್ದೀನಿ. ಅಧಿಕಾರ ಇರಲಿ ಬಿಡಲಿ, ವಕೀಲರ ಜೊತೆಗೆ ಒಳ್ಳೆಯ ಸಂಬಂಧ ಇಟ್ಕೊಂಡು ಅವ್ರು ಯಾವುದೇ ಕೆಲಸ ಕಾರ್ಯಗಳಿದ್ರೂ ಸಹ ಮಾಡಿಕೊಡ್ತೀನಿ ಅಂತ ಹೇಳ್ತಾ, ಇವತ್ತಿನ ದಿವಸ ಅತಿ ಪ್ರೀತಿ ವಿಶ್ವಾಸದಿಂದ ಮಂಡ್ಯ ಜಿಲ್ಲೆಯ ಎಲ್ಲ ವಕೀಲರು ಸಹ ನನಗೊಂದು ಮತವನ್ನು ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅವ್ರ ಮತಕ್ಕೆ ನಾನು ಋಣಿಯಾಗಿದ್ದೀನಿ. ಮುಂಬರುವ ಒಂದು ಈ ಚುನಾವಣೆಯಲ್ಲಿ ಗೆದ್ದ ನಂತರ ಇಡೀ ರಾಜ್ಯದ ವಕೀಲರ ಕಲ್ಯಾಣಕ್ಕಾಗಿ ಮತ್ತು ನ್ಯಾಯಾಂಗದ ಒಂದು ಗೌರವಕ್ಕಾಗಿ ಹೆಚ್ಚಿನ ಪ್ರಯತ್ನ ಮಾಡಿ ನಾನು ಕೆಲಸವನ್ನು ಮಾಡ್ತೀನಿ ಅನ್ನುವಂಥ ಮಾತನ್ನು ಈ ಮಾಸ್ ಟಿ ವಿ ಮುಖಾಂತರ ಇಡೀ ರಾಜ್ಯದ ವಕೀಲರಿಗೆ ಹೇಳಿಕ್ಕೆ ಇಚ್ಛೆಪಡ್ತಾರೆ. ಧನ್ಯವಾದ. ವಕೀಲ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದಂಥ ವಿಠ್ಠಲ್ ಕೋಡ್ರವರು ಬರುವ ತಿಂಗಳುಗಳಲ್ಲಿ ವಕೀಲ ಪರಿಷತ್ತಿಗೆ ನಡೆಯುವ ಚುನಾವಣೆಗೆ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾರೆ. ಆ ಒಂದು ನಿಮಿತ್ತ ಇಂದಿನ ದಿವಸ ನಮ್ಮ ಮದ್ದೂರು ವಕೀಲರ ಸಂಘಕ್ಕೆ ಬಂದು ಎಲ್ಲ ವಕೀಲರನ್ನು ಭೇಟಿ ಮಾಡಿ ಮತಯಾಚನೆ ಮಾಡುವುದಕ್ಕೋಸ್ಕರ ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ಅವರನ್ನು ನಾವು ನಮ್ಮ ವಕೀಲರ ಸಂಘದ ಎಲ್ಲ ಸದಸ್ಯರುಗಳು ಹೃತ್ಪೂರ್ವಕವಾಗಿ ಬರಮಾಡಿಕೊಂಡು ಅವರನ್ನು ನಾವು ಈ ದಿನ ಸ್ವಾಗತಿಸಿದ್ದೇವೆ. ಅವರು ಈ ಒಂದು ಬರ್ತಕ್ಕಂಥ ಈ ಕರ್ನಾಟಕ ರಾಜ್ಯ ವಕೀಲ ಪರಿಷತ್ತಿನ ಚುನಾವಣೆಯಲ್ಲಿ ಪ್ರಪ್ರಥಮವಾಗಿ ಜಯಗಳಿಸಲಿ ಎಂಬುದಾಗಿ ನಾನು ಈ ಒಂದು ಸಂದರ್ಭದಲ್ಲಿ ಅವರಿಗೆ ಆಶಿಸುತ್ತೇನೆ. ನಮ್ಮ ವಕೀಲರ ಸಂಘದ ಎಲ್ಲ ಸದಸ್ಯರುಗಳು ಈ ಒಂದು ನಿಟ್ಟಿನಲ್ಲಿ ಏನು ನಮ್ಮ ವಕೀಲರ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದಂತಹ ವಿಠ್ಠಲ್ ಗೌಡ್ರವರಿಗೆ ತಮ್ಮ ಪ್ರಥಮ ಪ್ರಾಶಸ್ತ್ಯದ ಮತವನ್ನು ನೀಡಬೇಕು ಎಂಬುದಾಗಿ ತಮ್ಮಲ್ಲಿ ಸಹೃದಯವಂತಿಕೆಯಿಂದ ಅವರ ಪರವಾಗಿ ನಾನು ಈ ಒಂದು ಸಂದರ್ಭದಲ್ಲಿ ಮತವನ್ನು ಯಾಚಿಸುತ್ತೇನೆ. ಮಾನ್ಯ ಮಾಜಿ ವಕೀಲರ ಪರಿಷತ್ನ ಅಧ್ಯಕ್ಷರೇ, ತಾವು ಈ ಸಂದರ್ಭದಲ್ಲಿ ನಮ್ಮ ಒಂದು ಮದ್ದೂರು ವಕೀಲರ ಸಂಘಕ್ಕೆ ನೀವು ಭೇಟಿ ನೀಡಿರ್ತಕ್ಕಂಥದ್ದು ನಮಗೆಲ್ಲರೂ ತುಂಬ ಸಂತೋಷಕರವಾಗಿರ್ತಕ್ಕಂಥ ವಿಚಾರ. ಮುಂದೆ ನಡೀತಕ್ಕಂಥ ಚುನಾವಣೆಯಲ್ಲಿ ನಾವು ನಮ್ಮ ಮದ್ದೂರು ವಕೀಲರ ಸಂಘದ ವತಿಯಿಂದ ನಮ್ಮ ಎಲ್ಲ ಮದ್ದೂರಿನ ಎಲ್ಲ ಸದಸ್ಯರು ತಮಗೆ ಪ್ರಥಮ ಪ್ರಶಸ್ತಿಯನ್ನು ನೀಡ್ತಕ್ಕಂಥ ಮೊದಲನೇ ಪ್ರಶಸ್ತಿ ಮುಖಾಂತರ ನಿಮಗೆ ವೋಟ್ ಮಾಡಲಿಕ್ಕೆ ನಾವೆಲ್ಲರೂ ಸಹ ನಿಮಗೆ ವೋಟ್ ಮಾಡ್ತೀವಿ ಅಂತೇಳಿ ನಾನು ಮದ್ದೂರು ವಕೀಲರ ಸಂಘದ ಪರವಾಗಿ ನಿಮಗೆ ಮಾತು ಕೊಡ್ತಾ ಹೃತ್ಪೂರ್ವಕವಾದಂಥ ಈ ಒಂದು ನಮ್ಮ ಕಚೇರಿಗೆ ಬಂತಕ್ಕಂಥ ಸಂದರ್ಭದಲ್ಲಿ ನಿಮಗೆ ನಮ್ಮ ಕಚೇರಿ ನಮ್ಮ ಸಂಘದ ಪರವಾಗಿ ನಿಮಗೆ ಹೃತ್ಪೂರ್ವಕವಾದಂಥ ವಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೆ. ತಾವು ಈ CPC ಅಮೆಂಡ್ಮೆಂಟ್ ಪ್ರಕಾರ ಪ್ರತಿಭಟನೆ ಮಾಡಿ ಅದನ್ನು ರದ್ದುಗೊಳಿಸೋಕ್ಕೆ ಹೋರಾಟ ಕೊಡಬೇಕು. ಜೊತೆಗೆ ಈ ಬಾರ್ ಕೌನ್ಸಿಲ್ ಏನೀಗ ಜಿಲ್ಲಾ ಮಟ್ಟದಲ್ಲಿ ಹೋಗಿ ನೀವು ನಾಮಿನಿ ಚೇಂಜ್ ಮಾಡಿಸೋದು, ID ಕಾರ್ಡ್ ತೊಗೊಳ್ಳೋದು ಇವೆಲ್ಲ ಏನು ಮಾಡಿದ್ರೆ ಅದನ್ನು ತಾಲೂಕು ಮಟ್ಟಕ್ಕೆ ವಿಸ್ತರಿಸಿ ಮಾಡಿ ತಾವು ಇಲ್ಲಿ ಬಂದು ಅದೇ ರೀತಿ ಮಾಡಿಕೊಟ್ರೆ ಎಲ್ಲ ವಕೀಲರಿಗೂ ಸಹಾಯ ಆಗುತ್ತದೆ. ಮುಂದಿನ ದಿನಗಳಲ್ಲಿ ಮಾಡ್ತೀರಿ ಅಂತ ನಂಬ್ಕೊಂಡು ನಿಮ್ಮನ್ನು ಬೆಂಬಲಿಸಲು ನಾವು ಪ್ರಯತ್ನ ಮಾಡ್ತೀವಿ. ಮದ್ದೂರು ವಕೀಲ ಸಂಘದ ಎಲ್ಲ ಗೌರವಾನ್ವಿತ ಸದಸ್ಯರೇ ಹಾಗೂ ನಮ್ಮ ಸಂಘಕ್ಕೆ ಕರ್ನಾಟಕ ಬಾರ್ ಕೌನ್ಸಿಲ್ ಚುನಾವಣೆಯಲ್ಲಿ ಉಮೇದುವಾರರಾಗಿ ಅರ್ಜಿ ಸಲ್ಲಿಸಿ ಮತಯಾಚನೆ ಮಾಡೋಕ್ಕೆ ಬಂದಿರುವಂಥ ಸನ್ಮಾನ್ಯ ಶ್ರೀ ವಿಠ್ಠಲ್ ಕೋಡ್ರವರೇ, ಈ ನಮ್ಮ ವಕೀಲ ಸಂಘದ ಎಲ್ಲ ಸದಸ್ಯರು ತಮ್ಮ ಈ ಸಂದರ್ಭದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ನಾವು ಈ ಹಿಂದೆ ಎಲ್ಲ ನೋಡಿದ್ದೀವಿ. ಸುಮಾರು ನಮಗೂ ನಿಮ್ಮ ಕಾರ್ಯವೈಖರಿ ಸುಮಾರು 15-20 ವರ್ಷಗಳಿಂದ ನಾವು ಖುದ್ದಾಗಿ ನೀವು ಕಣ್ಣಾರ ಕಂಡೇನೆ ನೀವೆಷ್ಟು ಸಂಘಟನಾತ್ಮಕವಾಗಿ ಕೆಲಸ ಮಾಡ್ತೀರಿ, ಪಕ್ಷಾತೀತವಾಗಿ ವಕೀಲರಿಗೆ ನೀವೆಷ್ಟು ಸ್ಪಂದಿಸ್ತೀರಿ ಅಂತ ನಾನು ವೈಯಕ್ತಿಕವಾಗಿ ನಿಮ್ಮನ್ನ ಸಾಕಷ್ಟು ಬಾರಿ ನೋಡಿದ್ದೀನಿ. ಅದೇ ರೀತಿ ನಾವು ವಕೀಲರ ಸಮಸ್ಯೆಗಳಿಗೆ ಭಾಗವಹಿಸಿ ನಮ್ಮ ಪುಟ್ಟರಾಜು ಅವರ ಡಾಕ್ಟ್ರು ಮೊನ್ನೆ ಏನೋ ಸಣ್ಣದಾಗಿ ಇದಾಗಿ ನೀವು ಅವ್ರ ಜೊತೆಗೆ ಇನ್ನೂ 10 ಮಕ್ಕಳದು ನಿಂತು ಕೆಲಸ ಮಾಡಿದ್ದೀರಿ ಅಂತ ನಮ್ಮ ಬೆಳಿಗ್ಗೆ ಗೊತ್ತಾಯಿತು. ಅಂಥ ಕೆಲಸಗಳನ್ನು ನೀವು ಸಾಕಷ್ಟು ಮಾಡಿದ್ದೀರಿ. ನಿಮಗೆ ನಾವು ಮೊದಲ ಪ್ರಾಶಸ್ತ್ಯದ ಮತವನ್ನು ನೀಡಿ ನಿಮ್ಮ ಜಯಕ್ಕೆ ನಾವು ಕಾರಣ ಮದ್ದೂರು ವಕೀಲ ಸಂಘದ ಸದಸ್ಯರು ಕಾರಣರಾಗ್ತೀವಿ ಅಂತ ಈ ಮೂಲಕ ನಿಮಗೆ ಭರವಸೆ ಕೊಡ್ತಾಯಿದ್ದೀನಿ. ನೀವು ಮುಂದೆ ಕೂಡ ವಕೀಲರ ಪರವಾಗಿ ಧ್ವನಿ ಎತ್ತಿ
ವಕೀಲರು ತುಂಬ ಈಗ ಸಮಸ್ಯೆಯಲ್ಲಿ ಇದ್ದಾರೆ. ನಮ್ಮ ನಾಗರಾಜು ಹೇಳಿದಾಗೆ CPC ಅಮೆಂಡ್ಮೆಂಟ್ ಆಗ್ಬೋದು, ಇನ್ನೂ ಸಮಸ್ಯೆಗಳಾಗ್ಬೋದು. ಮತ್ತು ಇತ್ತೀಚೆಗೆ ನ್ಯಾಯಾಂಗ ಮತ್ತು ವಕೀಲರದ ನಡುವೆ ಹಿಂದಿದ್ದಂಥ ಸೌಹಾರ್ದತೆ ಆಗಲಿ ಇದಾಗಲಿ ಅದು ಈಗಿಲ್ಲ. ತುಂಬ ಅದು ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆ ಸಮಸ್ಯೆ ಆಗ್ತಾಯಿದೆ. ಅವ್ರನಿಗೆ ಇವತ್ತು ಯಾರಾದ್ರೂ ಅವ್ರನ್ನ ಏನಾದರೂ ಒಂದು ಕಂಟ್ರೋಲು ಒಂದು ದಬಸ್ತು ಅಂತಂದರೆ ಅದು ವಕೀಲರ ವೃಂದದಲ್ಲೇ ಆಗಬೇಕು. ಈ ತಾಲೂಕಲ್ಲಿ ಇನ್ಯಾರು ಬಂದು ಅವ್ರನ್ನ ಪ್ರಶ್ನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾವುದೋ ಅಧಿಕಾರಿಗಳಾಗ್ಬೋದು, ಇನ್ಯಾರೇ ಆಗ್ಬೋದು. ಅದು ಇತ್ತೀಚಿನ ದಿನಗಳಲ್ಲಿ ತುಂಬ ಸಮಸ್ಯೆಗಳನ್ನು ವಕೀಲರು ಎದುರಿಸ್ತಾ ಇದ್ದಾರೆ. ಅದಂತೂ ಕೆಲವರೆಲ್ಲ ನಮ್ಮ ವಕೀಲ ವೃತ್ತಿ ಬಿಟ್ಬಿಡ್ಬೇಕು ಅಂತ ಈ ಮಧ್ಯಾಹ್ನವೂ ಕೆಲವರು ಮಂಡ್ಯದ ವಕೀಲರು ಒಬ್ಬರು ಮಾತಾಡ್ತಾಯಿದ್ರು. ಹಾಗೆ ಅದನ್ನು ನೀವು ನ್ಯಾಯಾಂಗದಲ್ಲಿ ಭರವಸೆ ಮೂಡಿಸಿ ವಕೀಲರು ಮತ್ತು ನ್ಯಾಯಾಂಗದ ನಡುವೆ ಸೌಹಾರ್ದತಾ ವಾತಾವರಣ ನಿರ್ಮಿಸಬೇಕಂತೇಳಿ ನಾಳೆ ಮುಂದೆ ಖಂಡಿತ ನೀವು ಜಯಗಳಿಸ್ತೀರಿ ಆ ಭರವಸೆ ನನಗದೆ. ನಿಮ್ಮ ವಕೀಲರ ಪರಿಷತ್ತು ಈ ನಿಟ್ಟಿನಲ್ಲಿ ನೀವು ವಕೀಲರ ಸಮಸ್ಯೆಗಳಿಗೆ ನೀವು ಸ್ಪಂದಿಸಬೇಕು ಅಂತೇಳಿ ನಿಮ್ಮಲ್ಲಿ ಈ ಮೂಲಕ ಎಲ್ಲ ವಕೀಲರ ಪರವಾಗಿ ಮನವಿ ಮಾಡ್ಕೊಳ್ತೀನಿ. ವಿಚಾರದಲ್ಲಿ ಈಗ ನಾನು ಅದ್ರ ಬಗ್ಗೆ ಮಾತಾಡಿದ್ರೆ ಅದು ವೈಯಕ್ತಿಕ ಆಗ್ಬೋದು. ಇವತ್ತೇನಾದರೂ 8 ಲಕ್ಷ ಇವತ್ತು ವಕೀಲರಿಗೆ ಗೊತ್ತಾಯಿದೆ ಅಂತಂದರೆ ಇದು ತುಂಬ ಇಂಪಾರ್ಟೆಂಟ್. ಇದು 8 ಲಕ್ಷ ಇವತ್ತು ಬರ್ತಾಯಿದೆ ಅಂತಂದರೆ ಯಾವ ನಮ್ಮ ವೇದರು ಇವತ್ತು ಕೆಲಸ ಮಾಡ್ತಾ ಇದ್ದಾರಾ ಆ ಸಂಘಟನೆ ಪ್ರಮುಖವಾದ ಕಾರಣ. ಇದು ವೈಯಕ್ತಿಕ ಅಂತ ಅನಿಸ್ಬಿಟ್ಟು ಇದೆ ನಾವು ಹೆಮ್ಮೆ ಪಡುವಂಥ ವಿಚಾರನೇ. ನಾವು ಅಲ್ಲಿ ಸಂಘಟನೆಯಲ್ಲಿದ್ದಾಗ ನಾವು ಇದು ಮಾಡಿದಾಗ ಇದು ಸರ್ಕಾರದ ಮೇಲೆ ಒತ್ತಡ ಕೊಟ್ಟು ಅದರ ತಕ್ಕಂತೆ ಲಾ ಮಿನಿಸ್ಟ್ರುಗಳು ಕೂಡ 2 ಅವಧಿಯಲ್ಲಿ ಒಳ್ಳೆ ಉತ್ತಮವಾಗಿ ಕೆಲಸ ಮಾಡಿದ್ದಾರೆ. ಇದು ನಾವು ಹೆಮ್ಮೆಯಿಂದ ಹೇಳ್ಕೊಬೋದು. ಮುಂದೆ ಈ ದಿನಗಳಲ್ಲಿ ಇದ್ರ ಬಗ್ಗೆ ನಾವು ಒತ್ತಡನೂ ಕೊಡ್ತೀವಿ. 8 ಲಕ್ಷ ಆಗಿರೋದು ನೀವು ಬಹುಮಂದಿ ಸರಿ ನಾವು ಕೆಲಸ ಮಾಡುವಂಥ ಸಂಘಟನೆಯಿಂದಲೇ ಅದಾಗಿರೋದು. ಇದು ಘಂಟಾಘೋಷವಾಗಿ ಹೇಳ್ತೀನಿ, ಅದರ ಬಗ್ಗೆ ಹೆಮ್ಮೆ ಪಡ್ತೀನಿ ನಾನು. ಕನಿಷ್ಠ 15 ಲಕ್ಷ ಇವತ್ತು ಯಾರು ರಿಟೈರ್ಡ್ ಆದ್ರೂ ಮಾಸ್ಟರ್ ರಿಟೈರ್ಡ್ 50 ಲಕ್ಷ ಹೊತ್ತು ನಮ್ಮ ಸ್ನೇಹಿತರಿಗೊಬ್ಬರಿಗೆ 50 ಲಕ್ಷ, ನಮ್ಗೆ 8 ಲಕ್ಷ ಯಾವುದೊಂದು ಕಾಯಿಲೆ ಬಂದರೆ ಇದಿಲ್ಲ. ಭೇಟಿ ನೀಡುವಂಥ ಮಿತ್ತಲ್ ಕೊಡೋರಿಗೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ, ಹಾಗೆ ಅವರ ಮುಂದಿನ ಚುನಾವಣೆಯಲ್ಲಿ ಏನು ಸ್ಪರ್ಧಿಸ್ತಾ ಇದ್ದಾರೆ ಅವರ ಸ್ಪರ್ಧೆನೇ ತುಂಬ ಸಕಾರಾತ್ಮಕವಾಗಿ ಮತ್ತು ಹೆಚ್ಚಿನ ಮತಗಳೊಂದಿಗೆ ಮೊದಲ ಮತಗಳೊಂದಿಗೆ ಜಯಶೀಲರಾಗಲಿ ಅಂತ ಒಂದು ಮಾತು ಹೇಳ್ತಾ, ಹಾಗೆ ನನ್ನದೊಂದು ಮನವಿ, ಏನು ವಕೀಲರಿಗಾಗಿ ಭವಿಷ್ಯ ನಿಧಿ ಮತ್ತು ಆರೋಗ್ಯ ವಿಮೆ ಯಾವುದೇ ಒಬ್ಬ ವಕೀಲ ಅಕಸ್ಮಾತ್ತಾಗಿ ಯಾರೋ ಅನಾರೋಗ್ಯಕ್ಕೆ ತುತ್ತಾದರೆ ಅವ್ರಿಗೆ ಆಸ್ಪತ್ರೆ ವೆಚ್ಚ ಹಾಗೂ ಆಕಸ್ಮಿಕವಾಗಿ ದುರ್ಮರಣ ಹೋದರೆ ಅವ್ರಿಗೆ ಒಂದಷ್ಟು ಮರಣ ನಿಧಿ ಅನ್ನೋದು ಖಚಿತತೆ ಇಲ್ಲ. ಅವನೇನು ಅವನ ಸೇವಾವಧಿಯಲ್ಲಿ ದುಡಿದಿರ್ತಾರೋ ಅದೇ ಅಂತಿಮ ಅವ್ರಿಗೆ. ಆದ್ದರಿಂದಾಗಿ ಮಾಜಿ ಅಧ್ಯಕ್ಷರಾದಂಥ ಮಿತ್ತಲ್ ಗೌಡವರಿಗೆ ನನ್ನದೊಂದು ಸಣ್ಣ ಮನವಿ, ಇದ್ರ ಬಗ್ಗೆ ತಾವು ನಮ್ಮ ವಕೀಲರ ಪರಿಷತ್ತಲ್ಲಿ ಚರ್ಚಿಸಿ ಅದರ ಬಗ್ಗೆ ಸೂಕ್ತ ನಿರ್ಧಾರಗಳನ್ನ ತಗೊಳ್ಬೇಕು ಮತ್ತು ಆದಷ್ಟು ಸಕಾರಾತ್ಮಕವಾಗಿ ಅದೊಂದು ನಿಯಮವನ್ನು ಜಾರಿಗೆ ತಂದರೆ ನಮ್ಮ ಏನು ಕಿರಿಯ ಮತ್ತು ಹಿರಿಯ ವಕೀಲರುಗಳಿದ್ದಾರೆ ಅವ್ರಿಗೆ ಎಲ್ಲರೂ ಒಂದೇ ಥರ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಕೆಲವರು ಆರ್ಥಿಕವಾಗಿ ಸಬಲರಾಗಿರ್ಬೋದು, ಇನ್ನು ಕೆಲವರು ವೃತ್ತಿ ನಡೆಸ್ತಾ ಇರ್ತಾರೆ, ಆದರೆ ಆರ್ಥಿಕವಾಗಿ ಅವ್ರು ತುಂಬ ದುರ್ಬಲವಾಗಿರ್ತಾರೆ. ಅಂಥವ್ರಿಗೆ ತಮ್ಮಿಂದ ಏನಾದರೂ ಒಂದು ಅನುಕೂಲ ಆಗೋದಾದರೆ ತಾವು ದಯವಿಟ್ಟು ಅದನ್ನು ಮುಂದಿನ ಏನು ನಿಮ್ಮ ಗೆಲುವಿನೊಂದಿಗೆ ಇದೊಂದು ಜಾರಿಗೆ ತರಬೇಕು ಅಂತೇಳಿ ನನ್ನದೊಂದು ಮನವಿ. ನಿಮ್ಮ ಏನು ಈ ಒಂದು ಚುನಾವಣೆಯ ಒಂದು ಸ್ಪರ್ಧೆ ಒಳ್ಳೆಯದಾಗಲಿ ಅಂತೇಳಿ, ಹಾಗೂ ನಿಮಗೆ ನಮ್ಮ ಸಂಘದಿಂದ ಪರವಾಗಿ ನಿಮಗೆ ಮೊದಲ ಪ್ರಶಸ್ತಿಯನ್ನು ಕೊಟ್ಟು ನಿಮ್ಮನ್ನು ಜಯಸೇವಾಗಿ ಅಂತ ಮಾಡ್ತೀವಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಗೌರವಾನ್ವಿತ ಮಾಜಿ ಅಧ್ಯಕ್ಷರಾದಂಥ ಮಿತ್ತಲ್ ಕೋಡ್ ಸರ್ ಅವರೇ, ನಾವು ನಮ್ಮ ಸಂಘಕ್ಕೆ ಬಂದಿದ್ದರೆ ಮೊದಲನೇದಾಗಿ ತಮಗೆ ಸ್ವಾಗತವನ್ನು ಬಯಸ್ತೀನಿ. ನಾನು ಮೊದಲನೇದಾಗಿ ಬಾರ್ ಕೌನ್ಸಿಲ್ ಮೆಂಬರ್ಸ್ಗಳು ತಮ್ಮ ಆಫೀಸ್ಗೂ ಬಂದಿದ್ದೆ, ತಮ್ಮ ಇದಕ್ಕೆ ಮಾಡಿದಾಗಲೂ ನಾನು ಬಂದಿದ್ದೆ. ತಮ್ಮ ಆಫೀಸಲ್ಲಿ ಸುಮಾರು ಹೊತ್ತು ಕೂತ್ಕೊಂಡು ಇದ್ರ ಬಗ್ಗೆ ಚರ್ಚೆ ಮಾಡಿದೋ. ನಮ್ಮಲ್ಲಿ ವಕೀಲ ವೃಂದ ಇದೆ, ಸುಮಾರು 1,29,000 ಇದಾಗಿರ್ತಕ್ಕಂಥದ್ದು. ಅಲ್ಲಿ COP ಆಗಿರ್ತಕ್ಕಂಥವ್ರು ಅಪ್ರಾಕ್ಸಿಮೇಟಾಗಿ 70,000 ಬರ್ಬೋದು ಅಂತ ಕಾಣಿಸ್ತದೆ. ಅಂಥದ್ರಲ್ಲಿ ಈಗ ಅಡ್ವೊಕೇಟ್ಸ್ಗೆ ಒಬ್ಬರಿಗೆ ಬೆಂಗಳೂರಲ್ಲಿ ಸ್ವಂತ ಬಿಲ್ಡಿಂಗ್ ಇಲ್ಲ, ಮೆಡಿಕಲ್ ಅವ್ರಿಗಿದೆ, ಬೇರೆ ಬೇರೆ ಯಾವ್ಯಾವುದೋ ಜನಾಂಗದವ್ರಿಗಿದೆ, ಕುರುಬೂರು ಸಂಘ ಇದೆ, ಒಕ್ಕಲಿಗರ ಸಂಘ ಇದೆ, ಡಾಕ್ಟರ್ ಸಂಘ ಇದೆ, ಇದೆಲ್ಲ ಇದೆ. ಸುಮಾರು ಈಗ ನಮ್ಮ ಬಾರ್ ಕೌನ್ಸಿಲು ಉದ್ಭವ ಆದಮೇಲೆ ಎಷ್ಟು ಜನ CM ನಾವು ನೋಡಿದ್ದೀವಿ, ಅಲ್ಲ CMಗಳು, ಅದು ಅಡ್ವೊಕೇಟ್ ಆಗಿರೋ CMಗಳು ನೋಡಿದ್ದೀವಿ. SM ಕೃಷ್ಣ ಅವರು, ಬಂಗಾರಪ್ಪ, ಸಿದ್ದರಾಮಯ್ಯ, ಮತ್ತು ಇನ್ನೂ ಸುಮಾರು ಜನ ಇದ್ದಾರೆ, ಈ ಸದಾನಂದ ಗೌಡ ಎಲ್ಲ ನಮ್ಮ ವಕೀಲರ ಕಮ್ಯುನಿಟಿಗೆ ಏನೂ ಮಾಡಿಕೊಟ್ಟಿಲ್ಲ. ನಮ್ಮ ಸ್ವಂತ ಬಿಲ್ಡಿಂಗ್ ಈಗಲೂ ಇರೋದು ಪ್ರೆಸ್ ಕ್ಲಬ್ದು ಅಂತ ಕಾಣಿಸ್ತದೆ. ನಮ್ಮ ಬಿಲ್ಡಿಂಗ್ ಇರೋದು ಅಲ್ಲ, ಎಲೆಕ್ಷನ್ ಕಮಿಷನ್
ಹೈಕೋರ್ಟ್ನ ನಮಗೆ ಕೊಟ್ಟಿದ್ದಾರೆ. ಎಲ್ಲ ಈಗ ಬಾರ್ ಕೌನ್ಸಿಲ್ಗೆ ಹೋಗ್ಬಿಡೋದು ಬಂದ್ಬಿಡೋದು ಸಮಸ್ಯೆ ಅಲ್ಲ ಸರ್. ನಮಗೀಗ ನನ್ನ ಈಗ ಹಳೆ KJIT ಬಿಲ್ಡಿಂಗಲ್ಲಿ ಒಬ್ಬ ಅಡ್ವೊಕೇಟ್ಸ್ ಹೋದರೆ ಸೀನಿಯರ್ ಅಡ್ವೊಕೇಟ್ಸೇ, ನನ್ನ ಪರ್ಸ್ನಲಾಗಿ ಅನುಭವ ಆದದ್ದು ಸರ್. ಹಿಂದೆ ಶಿವರಾಮು ಅಧ್ಯಕ್ಷರಾಗಿದ್ದಾಗ ನಾನು ಬಂದು ಯಾರೋ ಸೀನಿಯರ್ ಅಡ್ವೊಕೇಟ್ ಅವ್ರು ಯೂರಿನ್ ಪಾಸ್ ಮಾಡೋಕ್ಕೆ ಜಾಗಿಲ್ಲ ಅಲ್ಲಿ. ಯಾವ ಲೆವೆಲಲ್ಲಿ ಬಾರ್ ಕೌನ್ಸಿಲಲ್ಲಿ ಎಂತೆಂಥ ಮೇಧಾವಿಗಳಿದ್ದಾರೆ, ಹೈಕೋರ್ಟಲ್ಲಿ ಎಂತೆಂಥ ಅಡ್ವೊಕೇಟ್ಸ್ ಇದ್ದಾರೆ, ಇದರಿಂದ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಆದರೆ ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ನೋಡಿ. ನಮಗೆ ಏನು ಬೇಕೋ ನಾವು ಹೆಲ್ಪ್ ಮಾಡಿಕೊಡ್ತೀವಿ. ಮೊದಲನೇದಾಗಿ ಎಲ್ಲದಕ್ಕಿಂತ ಮುಂಚಿತವಾಗಿ ಅಡ್ವೊಕೇಟ್ಸ್ ಬಂದಾಗ ಉಳ್ಕೊಳ್ಳಿಕ್ಕೆ ಮೊದಲನೇದಾಗಿ ಸ್ವಂತ ಬಿಲ್ಡಿಂಗ್ ಇರಬೇಕು. ಪಾಪ ದೂರದಿಂದ ಬರ್ತಾರೆ, ನಾವೇನೋ ಮಂಡ್ಯದಿಂದ ಹೋಗಿ ಓದ್ಬಿಡ್ತೀವಿ. ಈಗ ನಾರ್ತ್ ಕರ್ನಾಟಕ, ಹುಬ್ಳಿ, ಧಾರವಾಡ, ಬೆಳಗಾವಿಲಿಂದ ಬರ್ತಾರೆ, ಅವ್ರು ರೂಮ್ ಮಾಡ್ಕೊಂಡು ಉಳ್ಕೊಳ್ಬೇಕು. ದಯವಿಟ್ಟು ಇದ್ರ ಕಡೆ ಕಾನ್ಸಂಟ್ರೇಷನ್ ಮಾಡಿ. ಜೊತೆಗೆ ಸ್ನೇಹಿತರು ಹೇಳಿದ್ದಾರೆ ಮೆಡಿಕಲ್ ಇದೆಯಲ್ಲ ಸರ್, ಏನೋ ಈಗ ಕೇರಳದೇನೋ ಕೇಳ್ಪಟ್ಟೆ, ಕೇರಳದಲ್ಲಿ ವೆಲ್ಫೇರ್ ಫಂಡು ಜಾಸ್ತಿ ಇದೆ ಅಂತ ಕೇಳ್ಪಟ್ಟೆ. ಅದ್ರ ಬಗ್ಗೆ ಒಂದು ತಾವು ಕಾನ್ಸಂಟ್ರೇಟ್ ಮಾಡಬೇಕು. ಈಗ ನಮ್ಮೇಲೇನಾಗಿದೆ, ಈಗ ಇತ್ತೀಚೆಗೆ ಈಗ ಒಂದು 6-7 ವರ್ಷದಿಂದ ಈಚೆಗೆ ಏನೇನು ಸವಲತ್ತುಗಳವೆ ಏನು ಅದ್ರ ಬಗ್ಗೆ ಅಡ್ವೊಕೇಟ್ಸ್ಗೆ ಮಾಹಿತಿ ನೀಟಾಗಿ ನೋಡೋದು. ಜೊತೆಗೆ ನೀವು ಬಂದಮೇಲೆ ಕೆಲವೆಲ್ಲ ಈಸಿ ಮಾಡಿದ್ದೀರಿ. ಈ ಕಾರ್ಡ್ಗಳು ಮತ್ತು ನಮ್ಮ ವೆಹಿಕಲ್ದು ಇದ್ರದ್ದು ಎಲ್ಲ ಚೆನ್ನಾಗಿ ಮಾಡಿದ್ದೀರಿ. ಮತ್ತು ಮೊದಲನೇದಾಗಿ ನಾನು ಆ ಸಂದರ್ಭದಲ್ಲಿ ಬಂದಿದ್ದೆ, ವಿಧಾನಸೌಧ ನಡೆದಾಗ ನಮ್ಮ ಲಾ ಮಿನಿಸ್ಟ್ರು ಬಂದಿದ್ದರು. ಆ ಸಂದರ್ಭದಲ್ಲಿ ಒಳ್ಳೆ ಕಾರ್ಯಕ್ರಮ ಮಾಡಿದ್ದು. ಸೆಂಟ್ರಲ್ ಮಿನಿಸ್ಟ್ರು ಬಂದಿದ್ದರು, ರಿಜಿವ್ನೂ ಬಂದಿದ್ದರು. ಆ ಸಂದರ್ಭ ಯಡಿಯೂರಪ್ಪರ ಮಗ ಬಂದಿದ್ದರು, ಮತ್ತು ನಮ್ಮ MP ಬಂದಿದ್ದರು. ಒಳ್ಳೆ ಕಾರ್ಯಕ್ರಮ ಮಾಡಿದ್ರಿ. ಈ ಕಾರ್ಯಕ್ರಮ ಮಾಡ್ಬಿಟ್ಟು ಅರ್ಧದಲ್ಲೇ ಬಿಟ್ಟೊಟ್ಟೈತೀರಿ, ಅದು ನಮಗೆ ಎಡವಟ್ಟು. ಕಂಟಿನ್ಯೂಟಿ ಮಾಡಬೇಕು. ಯಾಕಂದರೆ ಈಗ ಏನಾಗಿದೆ ಅಂದರೆ ನಿಮ್ಮ ಬಾರ್ ಕೌನ್ಸಿಲು ದಯವಿಟ್ಟು ಬೇಜಾರು ತಿಳ್ಕೊಬೇಡಿ ಸರ್, ನಮ್ಮ ಪುರಸಭೆ ಆದಂಗೆ ಆಗ್ತಾಯಿದೆ. 6 ತಿಂಗಳು ಒಬ್ಬೊಬ್ಬರು ವರ್ಷಕ್ಕೆ ಹೋಗಿ ಏನೂ ಮಾಡೋಕ್ಕಾಗೋದಿಲ್ಲ ಸರ್. ಅಟ್ಲೀಸ್ಟ್ ಇದ್ದರೆ ನೀವೊಂದು ಯೋಜನೆಗಳು ಹಾಕೊಂಡಿರ್ತಾರೆ ಅಧ್ಯಕ್ಷರುಗಳು, ಆ ಒಂದು ಯೋಜನೆ ಕಾರ್ಯರೂಪಕ್ಕೆ ಬರಬೇಕಾದ್ರೆ ಅಟ್ಲೀಸ್ಟ್ ಒಂದು 3 ಇಯರ್ಸು 4 ಇಯರ್ಸ್ ಕೊಡಬೇಕು. ಅದನ್ನು ಪರ್ಮನೆಂಟ್ ಆಗಿದ್ದರೆ ಒಂದು ಅನುಕೂಲ ಆಯ್ತದೆ ಅಂತ ನಂದು ಸರ್. ನಾವು ಇಲ್ಲಿ ಬಂದು ನಾವು ಸಂಘಕ್ಕೆ ಭೇಟಿ ನೀಡೋದಕ್ಕೆ ನನ್ನ ಕಡೆಯಿಂದ ಧನ್ಯವಾದಗಳನ್ನ ತಿಳಿಸಿ ತಮಗೆ ಸಂಪೂರ್ಣವಾದ ಸಹಕಾರವನ್ನು ನೀಡ್ತೀನಿ ಅಂತ. ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ, ಉಪಾಧ್ಯಕ್ಷ ಹಾಗೂ ಎಲ್ಲ ಸರ್ವ ಸದಸ್ಯರೇ, ನಮ್ಮನ್ನು ಇವತ್ತಿನ ದಿವಸ ಆತ್ಮೀಯತೆಯಿಂದ ತಾವೆಲ್ಲರೂ ಸ್ವಾಗತವನ್ನು ಮಾಡ್ಕೊಂಡ್ರಿ. ಅದರ ಜೊತೆಗೆ ರಾಜ್ಯ ವಕೀಲ ಪರಿಷತ್ನಲ್ಲಿ ಏನೇನು ಕೆಲಸ ಆಗಬೇಕಂತ ನಮಗೆಲ್ಲ ಮಾಹಿತಿ ಕೊಟ್ಟಿದ್ದೀವಿ. ಈಗಾಗಲೇ ವೆಲ್ಫೇರ್ ಫಂಡನ್ನು ಅಮೆಂಡ್ಮೆಂಟ್ ಮಾಡಬೇಕಾಗಿತ್ತು. ಈ ಚುನಾವಣೆ ಬಂದಿರೋದ್ರಿಂದ, ಬದಲಾವಣೆ ಆಗಿರೋದ್ರಿಂದ ಮಾಡಲಿಕ್ಕಾಗಿಲ್ಲ. ಅವತ್ತು ನೀವೇನು ಬ್ಯಾಂಕ್ವೆಟ್ ಹಾಲ್ನಲ್ಲಿ ಬಂದು ಏನು ಮನವಿ ಕೊಟ್ಟಿದ್ದೀರಿ, ಎಲ್ಲ ಮನವಿನೂ ನಾನು ಫಾಲೋಅಪ್ನಲ್ಲಿದ್ದೀನಿ. ಸಾಕಷ್ಟು ಜನ ರೈಟಿಂಗ್ನಲ್ಲಿ ತೊಗೊಂಡಿದ್ದೆ. ನಾನು ಕೆಲವೊಂದಿಷ್ಟು ಜನ ಮಾತಾಡಿದ್ದಾರೆ, ರೈಟಿಂಗ್ನಲ್ಲಿ ತೊಗೊಂಡು ಸರ್ಕಾರ ಜೊತೆಗೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ಜೊತೆಗೆ ಸಂಪರ್ಕ ಮಾಡಿ ಕೆಲವೊಂದು ಕಡೆ ಭಾಳ ಆಶ್ಚರ್ಯ ಆಯಿತು. 48 ತಾಲೂಕುಗಳದು, ಅವ್ರಿಗೆ ಓದ್ ಕಮಿಷನ್ ಇದ್ದಿಲ್ಲ, ನೋಟ್ರಿನೂ ಇದ್ದಿಲ್ಲ. ಅದನ್ನು ಸಮಸ್ಯೆ ಹೇಳಿದಾಗ ಇಮಿಡಿಯೇಟ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಮಾತಾಡಿದಾಗ ಅವರು ಎಲ್ಲೆಲ್ಲಿ ಹೊಸ ತಾಲೂಕುಗಳಿದೋ ಅಲ್ಲೆಲ್ಲಿ ಓದ್ ಕಮಿಷನ್ ಮಾಡಿದ್ರು. ನೋಟ್ರಿಗಳನ್ನ ಕ್ರಿಯೇಟನ್ನು ನಮ್ಮ ಲಾ ಮಿನಿಸ್ಟ್ರು ಮಾಡ್ತಾಯಿದ್ದಾರೆ. ಅದರ ಜೊತೆಗೆ ನಾವು ಆರೋಗ್ಯ ವಿಮೆಯನ್ನು ಸೆಂಟ್ರಲ್ ಗೌರ್ಮೆಂಟ್ನವ್ರು ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ. ಲಾಸ್ಟ್ ಟೈಮ್ ನಮ್ಮ ಡೀಟೇಲನ್ನೆಲ್ಲ ತೊಗೊಂಡಿದ್ದಾರೆ, ಎಷ್ಟು ಜನ ಪ್ರಾಕ್ಟೀಸ್ನ ಅಡ್ವೊಕೇಟ್ ಇದ್ದಾರೆ ಅಂತೇಳಿ. ಮುಂದಿನ ದಿನಮಾನದಲ್ಲಿ ಮಾಡ್ತೀನಿ. ಅದರ ಜೊತೆಗೆ CPC ಅಮೆಂಡ್ಮೆಂಟ್ ಬಂದಿದೆ, ಅದು ನನಗೆ ಈಗ ಎಲ್ಲಿ ಪ್ರಚಾರ ಕೊಟ್ಟಿದ್ದೀನಿ ಎಲ್ಲ ಕಡೆಯೂ ಮೇನ್ ಅದೊಂದು AAB ಎಕ್ಸಾಮ್ ಅದೊಂದು ಬರ್ತಾಯಿದೆ. ಅವೆರಡನ್ನೂ ನಾನು ಚಿಂತನೆ ಮಾಡಿ ಮುಂದಿನ ದಿನಮಾನದಲ್ಲಿ ಅವಕ್ಕೆ ವಕೀಲರಿಗೆ ಒಳ್ಳೆಯದಾಗುವಂಥದ್ದು, ಪಕ್ಷರಿಗೆ ಒಳ್ಳೆಯದಾಗುವಂಥ ಒಂದು ನಿರ್ಣಯವನ್ನು ನಾನು ತಗೊಳ್ಳಿಕ್ಕೆ ಇಚ್ಛೆಪಡ್ತೀನಿ. ಅದರ ಜೊತೆಗೆ ವೆಲ್ಫೇರ್ ಫಂಡ್ ಅಮೆಂಡ್ಮೆಂಟ್ ಮಾಡೋದಾಗಲಿ, ಇವತ್ತು ಬಾರ್ ಕೌನ್ಸಿಲ್ ಜಗದ್ದಾಗಲಿ, ಈ ರಾಜಕಾರಣ ಇರೋದ್ರಿಂದ, ಬದಲಾವಣೆ ಸಿಸ್ಟಮ್ ಬಂದಿರೋದ್ರಿಂದ 9 ತಿಂಗಳು ನನಗೆ ಅವಕಾಶ ಕೊಟ್ಟರು ರಾಜ್ಯಾಧ್ಯಕ್ಷನಾಗಿ ಕೆಲಸ ಮಾಡಲಿಕ್ಕೆ. ಆ 9 ತಿಂಗಳು ಸಹ ನಾನು ಪ್ರತಿ 1 ತಿಂಗಳ 2 ತಿಂಗಳ ಯಾರೂ ಮಾಡಿದ ಕೆಲಸಗಳನ್ನ ನಾನು ಕೈ ಹಾಕಿ ಮಾಡಿದ್ದೀನಿ. ಸಾಕಷ್ಟು ಜನ ಎನ್ರೋಲ್ಮೆಂಟ್ ಆಗಿ ಎಂಪ್ಲಾಯ್ಮೆಂಟ್ ಇದ್ದರೂ ಸತ್ಯಕ್ಕೆ ಇಲ್ಲಿ ವೆಲ್ಫೇರ್ ಫಂಡ್ ಅಮೌಂಟು ಕಟ್ತಿದ್ರು, ಅದನ್ನು ಮಾಡ್ತಾಯಿದ್ರು. ನಾನು ಬಂದ ಮೇಲೆ ಸುಮಾರು 3 ರಿಂದ 3.5 ಸಾವಿರ ಜನ ವಾಲಂಟ್ರಿ ಸಸ್ಪೆನ್ಷನ್ ಮಾಡ್ಕೊಂಡೋದು. ಯಾಕಂದ್ರೆ ಅವರೆಲ್ಲ ಅಮೌಂಟ್ ಕಟ್ತಾಯಿದ್ರು, ಅದರಲ್ಲಿ ಮೋರ್ ದೆನ್ 15% ಇಲ್ಲಿ ರೊಕ್ಕನೂ ಕಟ್ತಿದ್ರು, ಅಲ್ಲಿ ನೌಕರಿನೂ ಮಾಡ್ತಿದ್ರು. ಅದರಿಂದ ಎಲ್ಲ ನಮ್ಮ ಪ್ರಾಕ್ಟೀಸ್ನ ಅಡ್ವೊಕೇಟಿಗೆ ತೊಂದರೆ ಆಗ್ತಾಯಿತ್ತು. ಆ ನಿಟ್ಟಿನಲ್ಲಿ ಮುಂದಿನ ದಿನಮಾನದಲ್ಲಿ ತಾವೆಲ್ಲ ಆರ್ಟ್ಸ್ ಕಳಿಸಿದ ನಂತರ ನಿಮ್ಮ ಮಾರ್ಗದರ್ಶನದೊಳಗೆ ಇಡೀ ರಾಜ್ಯದಲ್ಲಿ ನ್ಯಾಯಾಂಗ ಇಲಾಖೆ ಮತ್ತು ವಕೀಲರ ಒಂದು ಗೌರವ ಎತ್ತುವಂಥ ಕೆಲಸವನ್ನು ನಾನು ಅತಿ ಶೀಘ್ರದೊಳಗೆ ಮಾಡ್ತೀನಿ. ಅದರ ಜೊತೆಗೆ ತಾವೆಲ್ಲರೂ ಸಹ ರಾಜ್ಯ ವಕೀಲರ ಕೆಲಸವನ್ನು ಮಾಡ್ತಕ್ಕಂಥವ್ರನ್ನ ಆರಿಸಿ ಕಳಿಸ್ಬೇಕು. ತಾವು ನನಗೂ ಸತ್ಯಕ್ಕೆ ಪ್ರಥಮ ಪ್ರಶಸ್ತಿ ಇಲ್ಲ, ದ್ವಿತೀಯ, ತೃತೀಯ ಯಾವುದಾದ್ರು ಒಂದು ಪ್ರಶಸ್ತಿ ಕೊಟ್ಟು ಆರಿಸಿ ಕಳಿಸಿದ್ದಕ್ಕಾಗಿ, ಆದರೆ ನಿಮ್ಮ ಮಾರ್ಗದರ್ಶನದೊಳಗೆ ನಾನು ರಾಜ್ಯ ವಕೀಲರಲ್ಲಿ ಕೆಲಸ ಮಾಡ್ತೀನಿ ಅನ್ನೋಂಥ ಮಾತನ್ನು ಹೇಳ್ತಾ, ಈಗಾಗಲೇ ಮೆಡಿಕಲದ್ದು ನಾವು ಮಾತಾಡಿದ್ವಿ. ಒಂದು 50 ವರ್ಷದವ್ರಿಗಿರೋರಿಗೂ ಒಂದು ಪ್ರೀಮಿಯಮ್ ಬೇರೆ, 50 ರಿಂದ 75 ವರ್ಷ ಅಥವಾ 100 ವರ್ಷ ಇರೋರಿಗೂ ಒಂದು ಪ್ರೀಮಿಯಮು. ಬಟ್ ಅವ್ರು ಹೇಳ್ತಾ ಇರೋದು ಕಂಪ್ನಿಯವರು 13 ಕಂಪ್ನಿಯವ್ರು ಬಂದಿದ್ದರು. 13 ಕಂಪ್ನಿಯಲ್ಲಿ 1,000 ಕೆಳಗೆ ಯಾರೂ ಪ್ರೀಮಿಯಮ್ ಬರಲಿಲ್ಲ.
ಬರೆದಿದ್ದರಿಂದ ಮತ್ತು ಅಧಿಕಾರ ಮುಗಿದಿರೋದ್ರಿಂದ ನನಗೆ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ. ಮುಂದಿನ ದಿನಮಾನದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ನವರು ಆರೋಗ್ಯ ವಿಮೆ ಮಾಡ್ತೀವಿ ಅನ್ನುವಂಥ ಮಾತನಾಡಿದ್ದಾರೆ. ಅವರು ಮಾಡದೇ ಇದ್ರೆ ರಾಜ್ಯ ವಕೀಲರ ಪರಿಷತ್ನಿಂದ ಆರೋಗ್ಯ ವಿಮೆಯನ್ನಾಯ್ತು, ಈ ವೆಲ್ಫೇರ್ ಫಂಡ್ ಹೆಚ್ಚಿಗೆ ಮಾಡುವಂಥದ್ದಾಗಲಿ, ಇನ್ನೂ ಏನು ಕೆಲಸ ಕಾರ್ಯಗಳಾಗಬೇಕು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತೀನಿ ಅನ್ನೋಂಥ ಮಾತನಾಡಿ ಇವತ್ತಿನ ದಿವಸ ತಾವು ಏನು ಪ್ರೀತಿ ವಿಶ್ವಾಸ ತೋರಿಸಿದಿರಿ, ನಾನು ಮದ್ದೂರು ವಕೀಲರ ಸಂಘದ ಒಬ್ಬ ಸದಸ್ಯನನ್ನುವಂಥ ಭಾವನೆ ಬರುವ ಹಾಗೆ ತಾವೆಲ್ಲರೂ ಪ್ರೀತಿ ವಿಶ್ವಾಸದಲ್ಲಿ ಈ ಪ್ರೀತಿ ವಿಶ್ವಾಸ ನನ್ನ ಜೀವ ಇರೋವರೆಗೂ ನಿಮ್ಮ ಜೊತೆಗೆ ಇರ್ತೀನಿ ಅನ್ನೋಂಥ ಮಾತನ್ನು ಹೇಳಿ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಸಂದೇಶ ನಾನು ಎರಡು ಮಾತನ್ನು ಧನ್ಯವಾದ. ಈಗಾಗಲೇ ನಾವು ಬ್ಯಾಂಕ್ವೆಟ್ ಹಾಲ್ ಕಾರ್ಯಕ್ರಮ ಮಾಡಿದಾಗ ಬಿಲ್ಡಿಂಗ್ ಕೊಡಿಸ್ಬೇಕು ಅನ್ನುವಂಥದ್ದನ್ನು ನಾವು ಆಂತರಿಕವಾಗಿ ಮಾತಾಡಿದ್ವಿ CM ಅವ್ರ ಜೊತೆ, ಎಲ್ಲರ ಜೊತೆ. ರಾಜಕಾರಣ ಬಂದು ಅಲ್ಲಿ ಹೋಗಬೇಡ ಅನ್ನುವಂಥದ್ದು ಬಂದು ಅದು ಆಗಿಲ್ಲ. CM ಅವರು ಮತ್ತು ಉಳಿದ ಲಾ ಮಿನಿಸ್ಟ್ರು ಬಿಲ್ಡಿಂಗನ್ನು ನಾನೇ 17 ಪಾಯಿಂಟನ್ನು ಓಡಾಡಿ ಚೆಕ್ ಮಾಡಿದ್ವಿ, ಬೆಂಗಳೂರಲ್ಲಿ ಎಲ್ಲೆಲ್ಲಿ ಖಾಲಿ ಇದಾವಂತ. 3 ಕೊಡಲಿಕ್ಕೆ ಅವ್ರು ಒಪ್ಕೊಂಡಿದ್ದಾರೆ. ಮುಂದಿನ ದಿನದಲ್ಲಿ ಆದಷ್ಟು ಶೀಘ್ರವಾಗಿ ಬಾರ್ ಕೌನ್ಸಿಲ್ ಜಾಗ ಬಿಲ್ಡಿಂಗ್ ಆಗುತ್ತೆ ಅನ್ನುವಂಥ ಮಾತನ್ನು ಈ ವೇದಿಕೆ ಮುಖಾಂತರ ಎಲ್ಲರೂ ಹೇಳಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಮತ್ತು ಇನ್ನೊಂದು